ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ ನಿನ್ನೆ ಥರ ಲೀವ್ ಲೆಟ್ರನ್ನು ಬರೀತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಕಾಫಿ ತೊಗೊಂಬರೋಕ್ಕೆ ಹೇಳಿರ್ತಾಳೆ ಮೀನಾಗೆ. ಮೀನಾ ಹೋಗಿ ಕಾಫಿನ ತೊಗೊಂಬರ್ತಾಳೆ. ಆಯ್ತಾನೆ ತೊಗೊಂಬಂದಿದ್ದು ಅಂತೇಳಿ, ಬೇಕು ನಮ್ಮ ಮನೋಜ ಕಾಫಿ ಅಂತ ಕೇಳಿದಾಗ ಇಲ್ಲಮ್ಮ ನನಗೇನು ಕಾಫಿ ಏನು ಬೇಡ ಅಂತೇಳಿ ಅಂತಾರೆ. ಸರಿ ಅಂಥೇಳಿ ಹೀಗೆ ಮಾತಾಡ್ತಾನೆ. ಈ ಕಡೆ ಲೀವ್ ಲೆಟರೆಲ್ಲ ಬರ್ದಿದ್ದ ಆದಮೇಲೆ ಲೀವ್ ಲೆಟರನ್ನು ಎತ್ಕೊಂಡು ಈ ಕಡೆ ಮನೋಜ ನೋಡ್ತಾನೆ. ಈ ಕಡೆ ಮನೋಜ್ ಇದೇನು ರೋಹಿಣಿ ಮದರ್ ಆಫ್ ಕೃಷಿಗೆ ಬಂದು ರೋಹಿಣಿ ಅಂತ ಬರೆದಿದ್ದೀಯ ಅಂತೇಳಿ ತಕ್ಷಣ ಈ ಕಡೆ ರೋಹಿಣಿ ಶಾಕ್ ಆಗಿ ಹೋಗ್ತಾಳೆ. ಈ ಕಡೆ ಶ್ರುತಿ ರವಿಯವರೆಲ್ಲ ನೀವೇನಕ್ಕೆ ಅದಕ್ಕೆ ನಿಮ್ಮ ಹೆಸರು ಬರೆಯೋಕ್ಕೆ ಹೋದ್ರಿ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಅದು ಅಂದ್ಕೊಂಡು ರೋಹಿಣಿ ನಾನು ಬರೆದ್ನಲ್ವ ಅದಕ್ಕೆ ನನ್ನ ಹೆಸರು ಹಾಕ್ಬಿಟ್ಟೆ ಬೈ ಮಿಸ್ ಆಗಿ, ಕೊಡಿ ಇನ್ನೊಂದು ಬರ್ಕೊಡ್ತೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಮತ್ತೆ ಲೆಟರನ್ನು ತೊಗೊಂಡು ಬರ್ಕೊಡೋಕ್ಕೆ ಶುರು ಮಾಡ್ತಾಳೆ. ಈ ಕಡೆ ರೋಹಿಣಿ ಸರಿ ಆಯಿತು ಇನ್ನೊಂದು ಲೆಟ್ರ್ ಬರಿತೀನಿ ಅಂತ ಹೇಳಿ ಅಂದಾಗ ಈ ಕಡೆ ರಂಗನಾಥ್ ಲೆಟ್ರ್ ಬರೀತಿಯಲ್ಲಮ್ಮ ಆ ಲೆಟ್ರ್ ನನಗೆ ಕೊಡು, ಹೆಂಗೂ ಇದ್ದರೂ ನಾನು ಹೋಗ್ತೀನಲ್ಲ ಸ್ಕೂಲಿಗೆ ಅಂತೇಳಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಈ ಕಡೆ ರಂಗನಾಥ್ ಸಹ ಓಕೆ ಅಂತೇಳಿ ಅಂತಾನೆ. ಈ ಕಡೆ ಶಾಂತಿ ಏನು ಮಾಡ್ತಾ ಇದೆಯಾ, ನಡಿಯೋ ನೀನು ಹೆಂಡ್ತಿಯಿಂದನೇ ಇರಬೇಕು, ಹೋಗು ಫಸ್ಟು ಅಂತೇಳಿ ಮನೋಜನ ಬೈದು ಕಳಿಸ್ತಾರೆ. ಈ ಕಡೆ ರವಿ ಶ್ರುತಿಗೆ ನಿಮಗೇನು ಕೆಲಸ ಇಲ್ವಾ, ಹೋಗಿ ಕೆಲಸ ನೋಡಿ ಹೋಗಿ ಅಂತೇಳಿ ರವಿ ಶ್ರುತಿನೂ ಸಹ ಕಳಿಸ್ತಾರೆ. ಈ ಕಡೆ ರಂಗನಾಥ್ಗೆ ನೀವು ಸ್ಕೂಲ್ಗೆ ಹೋಗಬೇಕು ಅಂತಂದ್ರಲ್ಲ, ಹೋಗಿ ಮೊದಲು ಪಂಚನಿ ಶರ್ಟ್ ಹಾಕೊ ಬನ್ನಿ, ಇದು ಪ್ಯಾಂಟುನಿ ಶರ್ಟ್ ಹಾಕೊ ಬನ್ನಿ, ರಾಜ್ಕುಮಾರ್ ಮೂವಿ ಥರ ಶರ್ಟ್ ಹಾಕೊಂಬಂದು ಪ್ಯಾಂಟ್ನ ಬಿಟ್ಬಿಟ್ಟು ಬಂದುಬಿಡಿರ, ಹೋಗಿ ಅಂತೇಳಿ ಕಳಿಸ್ತಾರೆ. ಈ ಕಡೆ ಕಾಫಿ ಕುಡಿದ್ಬಿಟ್ಟು ಶಾಂತಿ ಕಾಪಿ ಮಾಡು ಅಂದರೆ ಇದೇನೇ ಪಾಕ ಮಾಡಿಟ್ಟಿದೆಯಲ್ಲ ಅಂತ ಅಂದಾಗ ಈ ಕಡೆ ಸೂರ್ಯ ನೀವು ಸಕ್ಕರೆ ಅಲ್ವಾ ಅದಕ್ಕೆ ಸಕ್ಕರೆ ಆಗಿರಲಿ ಅಂತ ಮಾಡಿದ್ದಾರೆ, ಬಾಮ್ಮ ಇಲ್ಲೇನಾದ್ರು ಇದ್ದರೆ ಏನಾದರೂ ಒಂದು ಕುಂಕುಮ ಮಾತಾಡಿ ನೀನು ಬೇಜಾರು ಮಾಡ್ತಿರ್ತಾರೆ, ನಾನು ಕಾಫಿ ಬರ್ತೀನಿ ಅಂತೇಳಿ ಈ ಕಡೆ ಶಾಂತಿ ಹೇಗೆ ಸೂರ್ಯ ಮತ್ತು ಮೀನಾ ಹೇಳಿಬಿಟ್ಟು ಈ ಕಡೆ ಕಿಚನ್ಗೆ ಹೋಗ್ತಾರೆ. ಅದರಲ್ಲಿ ಒಂಚೂರು ಇಲಿ ಪಾಷನ್ ಹಾಕ್ಕೊಟ್ಬಿಡ್ರಿ ಹಂಗೆ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಸರಿ ಆಯಿತು ಅಂತೇಳಿ ಸೂರ್ಯನು ಅಂದಾಗ ಏನಾದರೂ ಹಾಕ್ಬಿಡ್ತಾರೆ ಅಂತೇಳಿ ಬೈಕೆ ಅವ್ರ ಹಿಂದೆಯೇ ಸಹ ಈ ಕಡೆ ಇವರು ಸಹ ಹೋಗ್ತಾರೆ. ಆಗ ರೋಹಿಣಿ ಮತ್ತು ಅವ್ರ ಮಗ ಇಬ್ಬರೇ ಇರ್ತಾರೆ. ಮತ್ತು ಅವ್ರು ಯಾರು ಇಲ್ದಿರೋದು ನೋಡಿಕೊಂಡು ಕೃಷ್ಣ ಹತ್ರ ಕರ್ಕೊಂಡು ಮುದ್ದು ಮುದ್ದಾಡ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಸಹ ಕೃಷ್ಣ ಕರ್ಕೊಂಡು ಅವ್ರ ಅಜ್ಜಿನ ನೋಡೋಕ್ಕೆ ರೂಮ್ಗೆ ಬರ್ತಾರೆ. ಅಮ್ಮ ಹೇಗಿದ್ದೀರ ಅಂದಾಗ ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ಈ ಕಡೆ ಮೀನಾ ಇದ್ಕೊಂಡು ನಿಮಗೆ ತಲೆಗೆ ಒಂದು ಸ್ವಲ್ಪ ಬೆನ್ನಿಗೆ ಏಟು ಬಿದ್ದಿದೆ ಅಂತ ಇನ್ನೊಂದು 2 ದಿನ ಇರಬೇಕಂತ ಹೇಳಿದ್ದಾರೆ, ಆರಾಮಾಗಿ ರೆಸ್ಟ್ ತೊಗೊಳ್ಳಿ ಅಂತೇಳಿ ಅಂತಾರೆ. ತುಂಬ ಥ್ಯಾಂಕ್ಸ್ ಅಪ್ಪ ಅಂತೇಳಿ ಈ ಕಡೆ ಇವರು ಅಂತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ ಈಗಲಾದರೂ ನಿಮ್ಮ ಮಗಳನ್ನ ಕರಿಬೇಕಲ್ವಾ, ಹಿಂಗೆ ಯಾವಾಗಲೂ ಹೇಗೆ ಒಬ್ಬರೇ ಇರ್ತೀರ ಅಂತ ಅಂದಾಗ ಈಗ ತಾನೇ ಹೊಸ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ಲು, ಈಗೇನಾದರೂ ನಾನು ಈ ವಿಚಾರ ಹೇಳಿದ್ರೆ ಬಂದುಬಿಡ್ತಾಳೆ, ಅವಳಿಗೂ ತುಂಬ ತೊಂದರೆ ಆಗುತ್ತೆ ಅಂತೇಳಿ ನಾನು ಹೇಳಿಲ್ಲ ಅಂತಾರೆ. ಆದರೂ ಕೂಡ ನಿಮಗಿಂತ ಜಾಬೇ ಜಾಸ್ತಿ ಆಯ್ತು ಅವರಿಗೆ ಅಂತೇಳಿ ಕಡೆ ಸೂರ್ಯ ಅಂತಾನೆ. ಇಲ್ಲಪ್ಪ ಸ್ವಲ್ಪ ದಿನ ನಾನು ಸುಧಾರಿಸ್ಕೊಂಡಾದ್ಮೇಲೆ ಖಂಡಿತವಾಗ್ಲೂ ಅವಳಿಗೆ ಕಾಲ್ ಮಾಡಿ ನಾನು ಹೇಳ್ತೀನಿ ಅಂತೇಳಿ ಈ ಕಡೆ ಅಂತಾರೆ. ಸರಿ ಆಯಿತು ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಂದರೆ ಕೃಷ್ಣ ನಮ್ಮ ಸಂಬಂಧಿಕರ ಮನೆಗೆ ಕಳಿಸ್ಬೇಕಂತ ಅನ್ಕೊತಾ ಇದ್ದೀನಿ ಅಂತೇಳಿ ಈ ಕಡೆ ಸೂರ್ಯಗೆ ಅಂತಾರೆ. ಅದಕ್ಕೆ ಸೂರ್ಯಗೆ ಇಲ್ಲಮ್ಮ ಆ ಥರ ಎಲ್ಲ ಏನು ಬೇಡ, ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀರಿ, ಒಂದೇ ಒಂದು ತುತ್ತು ತಿಂತಾನೆ ಅಷ್ಟೇ, ಅದನ್ನು ನೋಡ್ಕೊಳ್ಳೋಕೆ ನಮ್ಗೆ ಕಷ್ಟ ಏನಲ್ಲ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಈ ಕಡೆ ಹಂಗಲ್ಲಪ್ಪ ನಿಮಗೆ ತೊಂದರೆ ಯಾಕೆ ಅಂತ ಅಂದ್ಬಿಟ್ಟು ಅಂತೇಳಿ ಈ ಕಡೆ ಅಜ್ಜಿ ಅಂದಾಗ ಆ ಥರ ಎಲ್ಲ ಏನಿಲ್ಲಮ್ಮ, ತೊಂದರೆ ಇಲ್ಲ, ನಾನು ಆರಾಮಾಗೇ ಇದ್ದೀರಿ, ತುಂಬ ಚೆನ್ನಾಗಿ ಅವ್ನು ನೋಡ್ಕೊತಾ ಇದ್ರಿ, ನಮ್ಮ ಜೊತೆ ಅವ್ನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ, ದಯವಿಟ್ಟು ಈ ಥರ ಎಲ್ಲ ನೀವು ಮಾತಾಡೋಕೆ ಹೋಗ್ಬೇಡಿ ಅಂತೇಳಿ ಈ ಕಡೆ ಸೂರ್ಯ ಅಂದಾಗ ಕೃಷ್ಣ ಕೇಳಿ ನೋಡಿ ಅಂತೇಳಿ ಅಂದಾಗ ಅಮ್ಮ ನಾನು ಇವ್ರ ಮನೇಲಿ ಇರ್ತೀನಿಮ್ಮ, ನನಗೆ ಇವರು ತುಂಬ ಇಷ್ಟ, ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ ಅಂತೇಳಿ ಈ ಕಡೆ ಕೃಷ್ಣ ಸಹ ಅಂತಾನೆ. ನೋಡ್ದಮ್ಮ ನಮ್ಮನ್ನ ಎಷ್ಟು ಹಚ್ಕೊಂಡಿದ್ದಾನೆ, ನಮ್ಮ ಅಪ್ಪಗಂತೂ ಇವನಂದ್ರೆ ತುಂಬಾ ಇಷ್ಟ, ಮನೆಯವರೆಲ್ಲ ಇವನು ತುಂಬ ಚೆನ್ನಾಗಿ ಹಚ್ಕೊಂಡಿದ್ದಾರೆ, ದಯವಿಟ್ಟು ನೀವು ಆರಾಮಾಗಿರಿಮ್ಮ, ಇವ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಯಾಕೆ ನೀವು ತಲೆ ಕೆಡಿಸ್ಕೊತಾ ಇದ್ದೀರಾ, ನಾವು ಆರಾಮಾಗಿ ನೋಡ್ಕೊತೀರಾ ಅಂತ ಅಂದಮೇಲೆ ನಾವಿದ್ದೀರಿ ನಿಮಗೆ, ನಾವೇನು ಬೇರೆಯೊಬ್ಬರ, ನನಗೆ ಯಾಕೋ ಮನೆಗೂ ಇವನಿಗೂ ತುಂಬ ಕನೆಕ್ಷನ್ ಇದೆ ಅಂತ ಅನಿಸ್ತಾ ಇದೆ, ಇವನು ನಮ್ಮ ಮನೇಲಿ ಒಬ್ಬನು ಅಂತ ಅನಿಸ್ತಾ ಇದೆ ಅಂತೇಳಿ ಮೀನಾ ಅಂತಾಳೆ. ಅದೇ ಟೈಮ್ಗೆ ಈ ಕಡೆ ನರ್ಸ್ ಬರ್ತಾರೆ. ನರ್ಸ್ ಬಂದು ಮಾತಾಡ್ತಾ ಇರ್ತಾರೆ, ಈ ಬಿಲ್ಲು ಏನಿದೆ ಆ ಬಿಲ್ನ ಪೇ ಮಾಡಿ ಬನ್ನಿ, ಅದಾದಮೇಲೆ ಇವ್ರನ್ನ ಬ್ಲಡ್ ಟೆಸ್ಟ್ಗೆ ಮತ್ತು ಟೆಸ್ಟಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಸರಿ ಆಯಿತು ಅಂತೇಳಿ ಈ ಕಡೆ ಸೂರ್ಯ ಓಕೆ ಅಂತಾನೆ. ಈ ಕಡೆ ಅಜ್ಜಿ ಏನಿದೆ ಆ ದುಡ್ಡು ನಾನು ಪೇ ಮಾಡ್ತೀನಿ ಅಂದಾಗ ಪರವಾಗಿಲ್ಲಮ್ಮ ನಾನು ಪೇ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಈ ಕಡೆ ಸೂರ್ಯ ಬಿಲ್ ಪೇ ಮಾಡೋಕ್ಕೆ ಆಚೆ ಹೋದಾಗ ಈ ಕಡೆ ಮೀನಾನು ಸಹ ಅವ್ರ ಜೊತೆ ಮಾತಾಡ್ಕೊಂಡಿರ್ತಾರೆ. ಅಲ್ಲಿಂದ ಬಂದ ಮೇಲೆ ಸರಿ ಆಯಿತು ನೀವು ಹುಷಾರು ಅಂಥೇಳಿ ಈ ಕಡೆ ಮಗುನ ಕರ್ಕೊಂಡು ಹೊರಡ್ತಾರೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಬರ್ತಾಳೆ. ಸೂರ್ಯ ಮತ್ತು ಮೀನಾ ಬಂದಿದ್ರು ಅಂದಾಗ ಕೇಳಿಸ್ಕೊಂಡೆ, ನಾನು ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂಡೆ, ಏನು ಮಾಡೋದು ಅಂತೇಳಿ ಅಂತಾರೆ. ಅಲ್ಲಮ್ಮ ಈಗ ಅವ್ರ ಜೊತೆಲಿ ಏನಕ್ಕಮ್ಮ ಕಳಿಸೆ, ಅವ್ನು ಇಕ್ಕೊಬೇಕಿತ್ತಲ್ವ ಅಂತೇಳಿ ಅಂದಾಗ ಅವ್ರು ಒಪ್ಪಲಿಲ್ಲಮ್ಮ, ನಾನು ಏನು ಮಾಡಲಿ ಅಂತೇಳಿ ಅಜ್ಜಿ ಅಂತಾರೆ. ಹಂಗನ್ಬಿಟ್ಟು ನೀನು ಸುಮ್ಮನೆ ಆಗ್ಬಿಟ್ಟ ಅಂತೇಳಿ ರೋಹಿಣಿ ಅಂದಾಗ ಅಮ್ಮ ನಿನಗೆ ಹೆಂಗೆ ಹೇಳಿ ಅಂತ ಗೊತ್ತಾಗ್ತಾಯಿಲ್ಲ, ನನ್ನ ಕಷ್ಟ ನಿನಗೆ ಹೆಂಗೆ ಅರ್ಥ ಆಗೋದು, ಅವನು ಮನೇಲಿದ್ದಷ್ಟು ಯಾವಾಗ ನಿಜ ಹೇಳ್ಬಿಡ್ತಾನೋ ಅಂತೇಳಿ ಭಯ ಆಗ್ತಾಯಿದೆ, ದಯವಿಟ್ಟು ಏನಾದರೂ ಮಾಡಿ ಅವನ್ನ ಆಚೆ ಕಳಿಸ್ಬೇಕಂತ ಅನ್ಕೊತಾ ಇದ್ದೀನಿ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನನಗೆ ಅಂತೇಳಿ
ಅಂತಾರೆ. ಸರಿ ಆಯಿತು, ಈ ದುಡ್ಡನ್ನ ಸೂರ್ಯ ಅವರಿಗೆ ಕೊಟ್ಟು ಇನ್ನು ಮಿಕ್ಕಿದ್ದು ನಿನ್ನ ಖರ್ಚಿಗೆ ಅಂತ ಇಟ್ಕೊ, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಈ ಕಡೆ ರೋಹಿಣಿ ಅಂತಾಳೆ. ಸರಿ ನಮ್ಮ ಆಯಿತು, ಆದಷ್ಟು ಬೇಗ ನೀನು ನಿಜ ಹೇಳ್ಬಿಡು ಅವ್ರಿಗೆಲ್ಲ ಅಂತೇಳಿ ಅಂತಾರೆ. ಅಯ್ಯೋ ಯಾವಾಗಲೂ ಇದೇ ಆಗೋದು, ಸುಮ್ಮನೆ ರಮ್ಮ ನೀನು ಅಂತೇಳಿ ಬೈತಾಳೆ. ಈ ಕಡೆ ಡ್ಯಾನ್ಸ್ ಕ್ಲಾಸಲ್ಲಿ ಬಂದು ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಈ ಕಡೆ ರತಿಯನ್ನು ಹುಡುಗಿ ತಲೆ ಸುದ್ದು ಬಿದ್ದೋಗ್ತಾಳೆ. ಈ ಕಡೆ ಅವರು ಹುಡುಗ ಇದ್ಕೊಂಡು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತೀನಿ ಅಂದಾಗ ಆ್ಯಂಬುಲೆನ್ಸಲ್ಲಿ ಏನು ಬೇಡ, ಬಾಯಿ ಮುಚ್ಕೊಂಡು ಸುಮ್ಮನಿರಪ್ಪ ನೀನು ಅಂತೇಳಿ ಈ ಕಡೆ ಕಸ್ತೂರಿಗೆ ನೀರು ಎತ್ಕೊಬಾ ಅಂತೇಳಿ ನೀರು ಎತ್ಕೊಬರೋಕ್ಕೆ ಹೋಗ್ತಾನೆ. ಆದರೂ ಸಹ ಎದ್ದೊಳೋದಿಲ್ಲ. ಈ ಕಡೆ ಕಸ್ತೂರಿ ಶಾಂತಿ ಇಬ್ರಿಗೂ ಸಹ ಭಯ ಬಂದ್ಬಿಟ್ಟು ಇವಳು ಏನೇ ಮಾಡಿದ್ರೆ ಎದ್ದೊಳ್ತಾ ಇಲ್ಲಲ್ಲ, ಇರು ಒಂದು ನಿಮಿಷ, ನಂಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ ಇಲ್ಲಿ ಅಂತೇಳಿ ಹೋಗಿ ಡಾಕ್ಟ್ರನ್ನ ಕರ್ಕೊಂಬರ್ತಾರೆ. ಡಾಕ್ಟ್ರನ್ನ ಕರ್ಕೊಬಂದ್ಮೇಲೆ ಡಾಕ್ಟ್ರ್ ಚೆಕ್ ಮಾಡ್ತಾ ಇರ್ತಾರೆ. ಡಾಕ್ಟರ್ ಇವರು ಇದಕ್ಕಿದ್ದಂಗೆ ತಲೆ ಸುತ್ತ ಬಿದ್ದೋಗ್ಬಿಟ್ರು, ಡಾಕ್ಟರ್ ಒಂದ್ಸಲ ಚೆಕ್ ಮಾಡಿ ಅಂತೇಳಿ ಅಂದಾಗ ಸರಿ ಆಯಿತು, ಒಂದೆರಡು ನಿಮಿಷ ಇರಿ ಚೆಕ್ ಮಾಡ್ತೀನಿ ಅಂತೇಳಿ ಚೆಕ್ ಮಾಡ್ತಾರೆ. ಬರಬೇಕಾದ್ರೆ ಚೆನ್ನಾಗಿದ್ಲು, ಕ್ಲಾಸಲ್ಲಿ ಚೆನ್ನಾಗಿದ್ಲಲ್ಲ, ಇವಳಿಗೆ ಏನಾಯಿತು ಅಂತೇಳಿ ಫ್ರೆಂಡ್ಸ್ನ ಕೇಳಿದಾಗ ಗೊತ್ತಿಲ್ಲ ಮಾಸ್ಟರ್, ಬರಬೇಕಾದ್ರೆ ತುಂಬ ಚೆನ್ನಾಗಿದ್ಲು, ಈಗೇನಾಯಿತು ಗೊತ್ತಿಲ್ಲ ಅಂತ ಹೇಳಿ ಇವರು ಸಹ ಅಂತಾರೆ. ಈ ಕಡೆ ಡಾಕ್ಟ್ರ್ ಚೆಕ್ ಮಾಡಿಬಿಟ್ಟು ಇವ್ರು ನಿಮ್ಮ ಮಗಳು ಅಂತೇಳಿ ಶಾಂತಿನೇ ಕೇಳಿದಾಗ ಇಲ್ಲ ನಮ್ಮ ಮಗಳ ಥರನೇ ಅಂಥೇಳಿ ಅಂತಾರೆ. ಸರಿ ಆಯಿತು, ಇವಳು ಪ್ರೆಗ್ನೆಂಟ್ ಆಗಿದೆ, ಇನ್ಮೇಲೆ ನೀವು ಅಜ್ಜಿ ಥರ ನೋಡ್ಕೊಬೇಕು ಹುಷಾರಾಗಿ ಅಂತ ಹೇಳಿದ ತಕ್ಷಣ ಈ ಕಡೆ ಶಾಂತಿಗೆ ತುಂಬಾ ಶಾಕ್ ಆಗೋಗುತ್ತೆ, ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳೆ. ಅಯ್ಯೋ ಡಾಕ್ಟ್ರ್ ನೋಡಿ ದಯವಿಟ್ಟು ಏನಾಯಿತು ಶಾಂತಿಗೆ ಅಂತೇಳಿ ಚೆಕ್ ಮಾಡಿದಾಗ ಏನೂ ಆಗಿಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಎದೊಳ್ತಾರೆ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಈ ಕಡೆ ಇವ್ರನ್ನ ಎಲ್ಲನೂ ಮೊದಲೇ ನೀವು ಇಲ್ಲಿಂದ ಹೊಡಿ, ಇವತ್ತು ಕ್ಲಾಸೆಲ್ಲ ಏನಿಲ್ಲ, ನಾಳೆ ಬಾ ಹೋಗಿ ಅಂತೇಳಿ ಎಲ್ಲರನ್ನೂ ಕಳಿಸ್ಬಿಟ್ಟು ಅದಾದ್ಮೇಲೆ ನೀರನ್ನು ಹಾಕಿ ಶಾಂತಿನೇ ಬಿಡಿಸ್ತಾಳೆ. ಎಲ್ಲಿ ಅವರು ಅಂದಾಗ ಕಳಿಸ್ಬಿಟ್ಟೆ ಕಣೆ ಅಂತೇಳಿ ಅಂತಾರೆ. ನೀನು ಯಾಕೆ ಕಳಿಸ್ದೆ, ನಿಂಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ಏನಾಯಿತು ಏನು ಅಂತೇಳಿ ಅವ್ರನ್ನ ಕೇಳ್ಬೋದಿತ್ತಲ್ಲ ಅಂತೇಳಿ ಅಂದಾಗ ನಿನಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ, ಮದನ್ ಮುಖ ನೋಡಿದ್ರೆ ಅವನೇ ಈ ಕೆಲಸ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಅಂತೇಳಿ ಕಡೆ ಕಸ್ತೂರಿ ಅಂತಾಳೆ. ನನ್ನ ಮಗನ ಕಳಿಸ್ಬಾರ್ದಿತ್ತು, ಗಣೇಶನ ಕುಳ್ಸೋಕ್ಕೆ ನನಗೆ ಡ್ಯಾನ್ಸ್ ಕ್ಲಾಸೇ ಬೇಕಾಗಿತ್ತಾ, ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು, ನನ್ನ ಮಗನ ಇಲ್ಲೇ ಕುಳಿಸ್ಬಿಟ್ಟು ಚೆನ್ನಾಗಿ ತಲೆ ಮೇಲೆ ಕುಟ್ಟಬೇಕಿತ್ತು ಅಂತ ನನ್ನ ಮಕ್ಕಳನ್ನ ಅಂತೇಳಿ ಈ ಕಡೆ ಶಾಂತಿ ಬೈಯೋಕ್ಕೆ ಶುರು ಮಾಡ್ತಾಳೆ. ಆದರೂ ಏನೇ ಮಾಡೋದು ಶಾಂತಿ ಅಂದಾಗ ಒಂದು 3 ದಿನ ರಜೆ ಕೊಟ್ಬಿಡೋಣ, ನೀನು ಹುಷಾರಾಗಿರು ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ ಕಸ್ತೂರಿಗೆ. ಹೆಂಗೆಲ್ಲ ಮಾಡಿದ್ರೆ ರತಿ ಮನೆಯವ್ರು ಬಂದರೆ ಏನೇ ಮಾಡೋದು ಅಂತಾರೆ, ಬಂದರೆ ನಾವೇನು ಮಾಡೋಕ್ಕಾಗುತ್ತೆ, ನಾವು ಅದ್ರ ಜವಾಬ್ದಾರಿ ಅಲ್ಲ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಆದರೂ ಸಹ ಇಂಥ ಕೆಲಸ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ, ಇದಕ್ಕೆಲ್ಲ ನಮ್ಮ ಡ್ಯಾನ್ಸ್ ಕ್ಲಾಸ್ ಬೇಕಾಗಿತ್ತು ಅಂತೇಳಿ ಇವ್ರು ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ಇವರಿಬ್ಬರು ಹುಡುಗಿನೂ ಸಹ ರತಿ ಅಂತೇಳಿ ಕರೆದಾಗ ನಾನು ಮೊದಲೇ ಹೇಳಿದೆ ಇದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಕೇಳಿದ, ಹೋಗು ನನ್ನನ್ನು ಮುಟ್ಬೇಡ ಹೋಗು ಅಂತೇಳಿ ಈ ಕಡೆ ಹುಡುಗಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ನನ್ನ ವಿಡಿಯೋಸ್ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು